ನಮಸ್ಕಾರ. ಚಿತ್ರದುರ್ಗ ನಗರ ಜಯದೇವ ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ಸ್ವದೇಶಿ ಮೇಳ ಬರ್ತಾ ಇದೆ. ತುಂಬ ಸಂತೋಷದ ವಿಚಾರ ಇದು. ನವೆಂಬರ್ 12ರಿಂದ ಆರಂಭ ಆಗಿ 16 ತನಕ ಇರ್ತದೆ. ಚಿತ್ರದುರ್ಗ ಜಿಲ್ಲೆಯ ಜನ ಇದು ಪ್ರಪ್ರಥಮ ಬಾರಿಗೆ ನಮ್ಮ ಊರಿನಲ್ಲಿ ಸ್ವದೇಶಿ ಮೇಳ ನಡೀತಿದೆ. ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ನಮಸ್ಕಾರ ಸ್ನೇಹಿತರೆ, ನಾನು ನಮ್ಮ ಪರಂಪರೆ ಯೂಟ್ಯೂಬ್ನ ಗುರು ಮಾತಾಡ್ತಿದ್ದೀನಿ. ಈ ದಿನ ನಮ್ಮ ಚಿತ್ರದುರ್ಗದಲ್ಲಿ ಹಿಂದೆಂದೂ ಕೇಳಿರದ ಹಾಗೂ ಮುಂದೆನೂ ನೋಡದ ಹಾಗೆ ನಮ್ಮ ಚಿತ್ರದುರ್ಗದಲ್ಲಿ ಪ್ರಪ್ರಥಮ ಬಾರಿಗೆ ಸ್ವದೇಶಿ ಮೇಳ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ದಿನಾಂಕ 12/11/2025ರಿಂದ 16/11/2025ರವರೆಗೆ ನಡೆಯುವ ಈ ಒಂದು ಸ್ವದೇಶಿ ಮೇಳದಲ್ಲಿ ಹಲವಾರು ಜನಪದ ಕಲೆ, ನೃತ್ಯ ಹಾಗೂ ರಂಗೋಲಿ ಸ್ಪರ್ಧೆ ಹಾಗೂ ಸ್ವದೇಶಿ ಹಸು ಮತ್ತು ಎತ್ತುಗಳನ್ನು ಕೂಡ ನೀವು ನೋಡಬಹುದು. ಹಾಗೆಯೇ ಹಲವಾರು ಕಂಪನಿಗಳು ಕೂಡ ನೀವು ನೋಡಬಹುದು. ಹಾಗೆಯೇ ವಿವಿಧ ಜಿಲ್ಲೆಗಳ ತಿಂಡಿ ತಿನಿಸುಗಳನ್ನು ಕೂಡ ಇಲ್ಲಿ ನೀವು ನೋಡಬಹುದು. ಯಾವುದೇ ಕಾರಣಕ್ಕೂ ನೀವು ಕುಟುಂಬ ಸಮೇತರಾಗಿ ಬರುವುದನ್ನು ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಈ ಒಂದು ಸ್ವದೇಶಿ ಮೇಳದ ಬಗ್ಗೆ ಮಾತಾಡಲಿಕ್ಕೆ ಸೌಜನ್ಯ ಬಸವರಾಜನ್ ಮೇಡಮ್ ಕೂಡ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡೋಣ, ಬನ್ನಿ. ನಮಸ್ಕಾರ. ಚಿತ್ರದುರ್ಗ ನಗರ ಜಯದೇವ ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ಸ್ವದೇಶಿ ಮೇಳ ಬರ್ತಾ ಇದೆ. ತುಂಬ ಸಂತೋಷದ ವಿಚಾರ ಇದು. ನವೆಂಬರ್ 12ರಿಂದ ಆರಂಭ ಆಗಿ 16 ತನಕ ಇರ್ತದೆ. ಚಿತ್ರದುರ್ಗ ಜಿಲ್ಲೆಯ ಜನ ಇದು ಪ್ರಪ್ರಥಮ ಬಾರಿಗೆ ನಮ್ಮ ಊರಿನಲ್ಲಿ ಸ್ವದೇಶಿ ಮೇಳ ನಡೀತಿದೆ. ಇಲ್ಲಿ ಅನೇಕ ಕಾರ್ಯಕ್ರಮಗಳಿದೆ. ನಾವು 40x40 ಜಾಗದಲ್ಲಿ ದೊಡ್ಡ ರಂಗೋಲಿಯನ್ನು ಕೂಡ ಹಾಕಿದ್ದೇವೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ದಾವೆ. ಯಕ್ಷಗಾನ ಇರ್ಬೋದು, ಜನಪದ ನೃತ್ಯಗಳು ಇರ್ಬೋದು, ಹೀಗೆ ಹಲವಾರು ದೇಸಿಯ ಕ್ರೀಡೆಗಳು. ನಂತರ ನೀವೆಲ್ಲ ನೋಡ್ತಾ ಇದ್ದೀರಿ, ಇಲ್ಲಿ ದೇಸಿಯ ತಳಿಗಳ ಹಸು ಮತ್ತು ಎತ್ತುಗಳು ಕೂಡ ಇಲ್ಲಿ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಕ್ಕಳು ದೇಸಿಯ ಕ್ರೀಡೆಗಳನ್ನು, ದೇಸಿಯ ಆಟಗಳನ್ನು ಅವರು ಮರ್ತಿದ್ದಾರೆ. ದೇಸಿಯ ತಳಿಗಳ ಹಸುಗಳನ್ನು ನಾವು ಕಾಣ್ತಾ ಇಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ಎಲ್ಲದನ್ನೂ ಕೂಡ ಪರಿಚಯವನ್ನು ಮಾಡಿಸಬೇಕು ಅಂತ ಹೇಳಿ ಈ ಸ್ವದೇಶಿ ಮೇಳ ನಡೀತಾ ಇದೆ. ಮುಖ್ಯವಾಗಿ ಇಲ್ಲಿ ಎಲ್ಲೂ ನೀವು ನೋಡ್ಬೋದು, ಪ್ಲಾಸ್ಟಿಕ್ಕನ್ನು ನಾವು ಉಪಯೋಗ ಮಾಡ್ತಾ ಇಲ್ಲ. ಬ್ಯಾನರ್ ಇರ್ಬೋದು ಅಥವಾ ಆರ್ಚ್ಗಳು ಇರ್ಬೋದು, ಎಲ್ಲದನ್ನೂ ಕೂಡ ಊಟದ ತಟ್ಟೆಗಳು ಇರ್ಬೋದು, ಅಡಿಕೆ ಪಟ್ಟೆ, ಈ ಥರ ಪ್ಲಾಸ್ಟಿಕ್ಕನ್ನು ಎಲ್ಲೂ ಕೂಡ ನಾವು ಉಪಯೋಗವನ್ನು ಮಾಡ್ತಾ ಇಲ್ಲ. ನಂತರ ದಿನನಿತ್ಯ ಬಳಕೆ ವಸ್ತುಗಳನ್ನು ತಯಾರಿಯನ್ನು ಮಾಡಲಿಕ್ಕೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಆಯುರ್ವೇದ ಔಷಧಿಗಳ ಬಗ್ಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಇದನ್ನು ಚಿತ್ರದುರ್ಗ ಜಿಲ್ಲೆಯ ಜನ ಸದುಪಯೋಗ ಮಾಡಿಕೊಳ್ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ. ಅದರ ಜೊತೆಗೆ ಕುಟುಂಬ ಸಮೇತವಾಗಿ ಬರಬೇಕು. ಆ ಕುಟುಂಬದವರೆಲ್ಲರಿಗೂ ಕೂಡ ಸ್ವಾಭಿಮಾನಿ, ಸ್ವಾವಲಂಬನೆಯ ಕುಟುಂಬ, ಆರೋಗ್ಯವಾದ ಕುಟುಂಬ, ಈ ಥರ ಒಂದು ಕಾನ್ಸೆಪ್ಟ್ ಇಟ್ಟು ಇದನ್ನು ಮಾಡ್ತಾ ಇದ್ವಿ. ಹಾಗಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಇದರಲ್ಲಿ ಪಾಲ್ಗೊಳ್ಳಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ನಮಗೆ ತಿಳಿಸಿ ಅಂತ ಹೇಳ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ. ಎಲ್ರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತೇನೆ. ಐತಿಹಾಸಿಕ ಚಿತ್ರದುರ್ಗದಲ್ಲಿ ಇವತ್ತು 5 ದಿನಗಳ ಕಾಲ ಸ್ವದೇಶಿ ಮೇಳ ನಡೀತಾ ಇದೆ. ಈ ಸ್ವದೇಶಿ ಮೇಳದಲ್ಲಿ ಅನೇಕ ರಾಜ್ಯದ ಅನೇಕ ರೈತರು ಹಾಗೂ ವಾಣಿಜ್ಯೋದ್ಯಮಿಗಳು ಹಾಗೂ ಅನೇಕ ಕರಕುಶಲ ಕರ್ಮಿಗರು ಎಲ್ಲರೂ ಸಮೇತ ಈ ಕೃಷಿ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ನಾವು ಇವತ್ತು ಚಿತ್ರಕಲಾ ಪ್ರದರ್ಶನವನ್ನು ಮಾಡಿದ್ದೇವೆ. ಚಿತ್ರದುರ್ಗ ಜಿಲ್ಲೆಯ 8ಕ್ಕೂ ಹೆಚ್ಚು ಕಲಾವಿದರು ತಮ್ಮ ಕಲಾಕೌಶಲ್ಯವನ್ನು ತೋರಿಸಿದ್ದಾರೆ. ಇದರಲ್ಲಿ ಪೆನ್ಸಿಲ್ ಡ್ರಾಯಿಂಗ್ ಇರ್ಬೋದು, ಪೆನ್ ಡ್ರಾಯಿಂಗ್ ಇರ್ಬೋದು, ಹಾಗೂ ನಿಸರ್ಗ ಚಿತ್ರಣ ಇರ್ಬೋದು, ಹಾಗೂ ನವ್ಯ ಕಲೆ ಇರ್ಬೋದು, ಹಾಗೂ ಅನೇಕ ಚಿತ್ರಗಳನ್ನು ನಾವು ಸ್ಥಳೀಯ ಕಲಾವಿದರು ಇವತ್ತು ಈ ಪ್ರದರ್ಶನದಲ್ಲಿ ಎಕ್ಸಿಬಿಷನನ್ನು ಪ್ರದರ್ಶನ ಮಾಡಿದ್ದಾರೆ. ಚಿತ್ರದುರ್ಗದ ಜನತೆ ಈ ಚಿತ್ರಕಲಾ ಪ್ರದರ್ಶನವನ್ನು ನೋಡಬೇಕು. ಜೊತೆಗೆ ಮಾರಾಟ ವ್ಯವಸ್ಥೆ ಸಮೇತ ನಾವು ಮಾಡಿದ್ದೇವೆ. ಎಲ್ಲರೂ ಇದನ್ನು ಸದುಪಯೋಗ ಪಡಿಬೇಕಾಗಿ ಆಶಿಸ್ತಾ ಇದ್ದೇನೆ. ನಾಗರಾಜ್ ಬೇದ್ರೆ, ಚಿತ್ರದುರ್ಗ.